ಏಯ್ ಬಾರೆ ಇಲ್ಲಿ. ಹೋದ್ಸಲ ನೀನ್ ಹೇಳಿದ್ದೆ ಬೇರೆಯವ್ರಿಗೆ ನೋಡು ಅಂತ. ನೋಡ್ದೆ, ಆದ್ರೆ ಯಾರು ಸರಿ ಅನಿಸ್ಲಿಲ್ಲ. ಅದಕ್ಕೆ ನೀನೇ ಸರಿ ಅಂತ ನಿನ್ ಹತ್ರನೇ ಬಂದೆ ಅಷ್ಟೇ. ಬಂದಾರಿ ನೋಡ್ಕೊಂಡು ಹೋಗಿ. ಹೋಗೋಗೋಸ್ಕರ ಬಂದಿಲ್ವೇ? ಈಗ ನೀನೇ ನನ್ನನ್ನು ಕಾಪಾಡ್ಬೇಕು. ಈಗ ನನ್ನ ಮುಟ್ಟಕ್ಕಾಗುತ್ತಾ? ಹಸು ಕರು ತೋರಿಸಿ ನನ್ನ ಹೆದರ್ಸ್ತೀಯ? ನಾನ್ ಯಾರು, ಎಂಥವನು, ಏನ್ ಮಾಡ್ತೀನೋ ತೋರಿಸ್ತೀನಿ. ಬರ್ತೀನಿ. ಲಕ್ಷ್ಮಿ, ನೀನ್ ತುಂಬಾ ಜಾಣೆ. ಏನೇ ಬೇವರ್ಸಿ, ನನ್ನ ಮಗ ಬಂದು ನಿನ್ನ ಕೈ ಹಿಡಿದು ಎಳ್ದಿದ್ದಕ್ಕೆ ನಿಮ್ಮ ಅಣ್ಣ ಬಂದು ಅವನು ನೋಡ್ನು. ಈಗ ಅವನು ನಿನ್ನನ್ನ ಏನೇನೋ ಮಾಡ್ತಾನೆ. ಆಗ ನಿಮ್ಮ ಅಣ್ಣ ಹೆಂಗ್ ಬಂದು ತಡೀತಾನೋ ನಾನು ನೋಡೇ ಬಿಡ್ತೀನಿ. ರಮೇಶ್,
ಇದೆಲ್ಲ ಏನಮ್ಮ ಮಾಡಕ್ಕಾಗುತ್ತೆ? ಆ ದೇವ್ರೇ ನೀನ್ ಕಾಪಾಡ್ಬೇಕಮ್ಮ, ಆ ದೇವ್ರೇ ನೀನ್ ಕಾಪಾಡ್ಬೇಕಮ್ಮ. ನನಗ್ ಬೇಕಾದ್ರೆ ಚಿತ್ರವನ್ನ ಕೊಡಿ. ಚಿಕ್ಕ ಯಜಮಾನ್ರೆ ಅವಳ ಬಿಟ್ಬಿಡಿ, ಅವಳ ಬಿಟ್ಬಿಡಿ. ಚಿಕ್ಕ ಯಜಮಾನ್ರೆ ಅವಳ ಬಿಟ್ಬಿಡಿ. ಅವ್ಳಿಗೇನು ಮಾಡ್ಬೇಡಿ, ಅವಳ ಬಿಟ್ಬಿಡಿ. ಶಾಂತಿ 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 ನಿಮ್ಮ ಅಣ್ಣ ಬಂದಿದ್ದೀನಿ ನೋಡಮ್ಮ. ಶಾಂತಿ ಕಣ್ಬಿಟ್ಟು ನೋಡಮ್ಮ. ಶಾಂತಿ ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ, ನನ್ನನ್ನು ಬಿಟ್ಟು ಹೋಗ್ಬೇಡ. ಶಾಂತಿ ಕಣ್ಬಿಟ್ಟು ನೋಡಮ್ಮ, ಕಣ್ಬಿಟ್ಟು ನೋಡಮ್ಮ. ಶಾಂತಿ ನಿಮ್ಮ ಅಣ್ಣ ಇಲ್ಲ ಇದೀನಿ ನೋಡಮ್ಮ, ಕಣ್ಬಿಟ್ಟು ನೋಡಮ್ಮ. ಶಾಂತಿ 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 ಕೇಳ್ರ ಇಲ್ಲಿ, ಈ ಹೆಣ್ಣನ್ನ ಹಸುತ್ತೀವಿ ಸಾಯಿಸ್ಬಿಡ್ತು ಅಂತ ಊರೊಳಗೆಲ್ಲ ಹರಡ್ಬಿಡಿ. ಈ ವಿಷಯ ಹೊರಗಡೆ ಬಂತು, ಒಬ್ಬೊಬ್ಬನ್ನು ಹೊಡೆದು ಸಾಯಿಸ್ಬಿಡ್ತೀನಿ. ಹುಷಾರು. ಹೋಗಿ. ರಮೇಶ್ ಹೊರ ಹೋಗೋಣ. ಏನು ಹೆದರ್ಕೋಬೇಡ ರಮೇಶ್, ನಾನಿದ್ದೀನಿ. ನಿನ್ನೆ ಗಂಟ ಜೀವಿತಿದ್ದು ಶಾಂತಿ. ಶಾಂತಿ ನಿನ್ ಈ ಗತಿ ಮಾಡ್ದವನ್ನ ನಾನ್ ಸುಮ್ಮನೆ ಬಿಡಲ್ಲ. ಮುಯಿಗೆ ಮುಯಿ ತೀರ್ಸ್ಕೊಂತೀನಿ. ಅಯ್ಯೋ ಅಯ್ಯೋ ಶಾಂತಿ, ನೀನೆಲ್ಲ ತೋಡು ಊದ್ಬಿಟ್ಟು ನಾನಿನ್ನೂ ಬದುಕಿದ್ದೀನಲ್ಲಮ್ಮ. ನೀನ್ ಆಸೆ ಕನ್ಸಲ್ಲ ಹಾಳಾಯ್ತಲ್ಲ ಅನ್ನೋ ಬೇದ್ರೆಯಿಂದ ಚೇತರಿಸ್ಕೊಳ್ಳೋದ್ರಲ್ಲಿ ನಿನ್ನೆ ಕಳ್ಕೊಂಡು ಸಂಕಟ ಪಡ್ತಾ ಇದ್ದೀರಲ್ಲಮ್ಮ, ಸಂಕಟ ಪಡ್ತಾ ಇದ್ದೀರಲ್ಲಮ್ಮ. ಶಾಂತಿ ಶಾಂತಿ ಬನ್ನಿ ಅಮ್ಮ ಬನ್ನಿ. ಯಾಕೆ 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 ಬಂದ್ರಿ? ನನ್ನ ತಂಗಿ ಮಣ್ಣಲ್ಲಿ ಮಣ್ಣಾದದ್ದನ್ನ ನೋಡಿ ಸಂತೋಷ ಪಡಕ್ ಬಂದ್ರ? ಇಲ್ಲ ಸಿದ್ಧ, ಇಲ್ಲ, ನನ್ನ ತಿಳ್ಕೋಬೇಡ. ನೀ ಚೆನ್ನಾಗಿ ಓದ್ತಿದ್ದನ್ನ ದೇಶದ ನಿಮ್ಮನ್ನ ಇನ್ ಹೆಂಗ್ ತಿಳ್ಕೊಳ್ಳೋದು? ಓದೋದ್ರಲ್ಲಿ ಅವಳು ಮಿಂಚ್ಬಿಟ್ಲಲ್ಲ ಅಂತ ಅಸಹ್ಯ ಪಟ್ಟಿದ್ದೇನೋ ನಿಜ. ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋ ನೆಪದಲ್ಲಿ ಇಲ್ಲೋಡು, ಈ ಹೂಮಾಲೆನ ಅವಳಿಗೆ ಹಾಕೋಕ್ ತಂದಿದ್ದೀನಿ ಸಿದ್ಧ. ಆದಷ್ಟು ಶಾಂತಿ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಹಾಳಾದಿ ಶ್ರೀಮಂತಿಗೆ ನನ್ನ ಹಾಗೆ ನಡೆಯೋಕ್ ಬಿಡ್ಲಿಲ್ಲ. ನಿಮ್ಮ ಶ್ರೀಮಂತಿಗೆ, ನಿಮ್ಮ ಅಹಂಕಾರ ನನ್ನ ಪ್ರೀತಿ ತಂಗಿಗೆ ಯಾವ ಗತಿ ತಂತು ನೋಡಿದ್ರ? ಸಿದ್ಧ, ಏನ್ ಹೇಳ್ತಾ ಇದೀಯಾ? ನಿಮ್ಮ ಅಣ್ಣ ಆಮೋದ್ರಗಕ್ಕೆ ನನ್ನ ತಂಗಿ ತನ್ನ ತಾನೇ ಹಾಳು ಮಾಡ್ಕೊಂಡು. ಹಾಗ ಮತ್ತೆ ಹಸುತೇವ್ ಸತ್ತೋದ್ಲು ಅಂತ ಹೇಳ್ತಿದ್ರಲ್ಲ? ಅದೆಲ್ಲ ಕಟ್ಟುಕತೆ ಅಮ್ಮ. ಅವಳು ಮಾನ ಕಾಪಾಡ್ಕೊಳ್ಳೋದಕ್ಕಾಗಿ ಹಸುವಿನ ಕೊಂಬಿನ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಲಮ್ಮ. ಅಯ್ಯೋ ಅನ್ಯಾಯವೇ. ಈ ಅನ್ಯಾಯಕ್ಕೆ ಜಮೀನ್ದಾರ ಬೇರೆ ಮೇಲುಸ್ತುವಾರಿ. ಅಣ್ಣ ಎಲ್ಲಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗ್ತಾನೋ ಅನ್ನೋ ಭಯಕ್ಕೆ ಅಪ್ಪನು ಅವ್ನ್ ಮಾಡೋ ಅಕ್ರಮಕ್ಕೆಲ್ಲ ಜೊತೆ ಆಗಿದ್ದಾರೆ. ಅವ್ರ ಅನ್ಯಾಯ ಅಡಗಿಸೋಕೆ ಯಾರೂ ಇಲ್ವಾ? ಯಾಕಿಲ್ಲ, ಆ ದೇವ್ರು ಅಡಗಿಸ್ತಾನೆ. ಸಿದ್ಧ, ನಾನು ಬರ್ತೀನಿ. ನಿನ್ ಮನಸ್ಸನ್ನ ಸಮಾಧಾನ ಮಾಡ್ಕೊಂಡು ಮನೆಗೆ ಹೋಗು. ಹೋಗ್ತೀನಮ್ಮ.
ಅಲಂಕಾರ ಮಾಡ್ಕೊಂಡು ಬಂದವಳಲ್ಲಪ್ಪ. ನೀ ಜಗ್ಗ ಹಾಕೊಂಡ್ ಕಾಲ್ ಎತ್ತಿಕ್ತಾ ಇದ್ರೆ ಒಳ್ಳೆ ಗಜಲಕ್ಷ್ಮಿ ಇದ್ದಾಗಿದೆಯೇ ಲಕ್ಷ್ಮೂ. ಆಹಾ ಮೆಲ್ಲೆ ಏನೇ ಕೊಡದಲ್ಲಿ? ಬೆಳಗಾನ ಕುಡಿಯೋಕೆ ಬಾದಾಮಿ ಹಾಲು. ಬೆಳಗಾನ ಕುಡಿಯಕ್ಕೆ ಇಷ್ಟ ಹಾಕೇನೆ ಸಾಕಾಗಲ್ಲ ಅಂತಾನೆ ಒಂದ್ ಅಂಡೆ ಕಾಯ್ಸಿವ್ನಿ. ಹೌದಾ? ಆ ಅಂಡೆನೆ ಸ್ವಂತಾಗಿಕ್ಕೊಂಡ್ ಬರವ ಅಂತಿದ್ದೆ, ಆಗ್ಲಿಲ್ಲ. ಅದಕ್ಕೆ ಇದ್ರ ತಂದೆ. ಅಯ್ಯೋ ಅಯ್ಯೋ ಅಯ್ಯೋ, ನೀ ಸುಮ್ಕೆ ಹಂಗೊಂದ್ ಕೂಗ್ ಹಾಕಿದ್ರೆ ಹಂಗೆ ಬಂದು ಎತ್ತಿರ್ಲಿಲ್ವಾ? ಕಿತ್ತೋಯ್ತು ಹೋಗು. ಅಲ್ಲ, ಹಾ ನಮ್ ಮದ್ವೆ ಆಗಿ ಎಷ್ಟು ವರ್ಷಕ್ ಬಂತು? ಇವತ್ ಯಾಕೆ ಇಷ್ಟೊಂದ್ ಸಿಂಗಾರ ಮಾಡ್ಕೊಂಡ್ ಬರಕ್ ಹೇಳಿದ್ರಿ? ಇವತ್ತು ನಮ್ಮ ಮದುವೆ ಅದು ವರ್ಷ ದಿನ ನಕ್ಷತ್ರ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ ಗುದ್ದಾಡೋ ದಿನ ಅಲ್ವಾ ಗಜಲಕ್ಷ್ಮು. ಅದಕ್ಕೆ ನಾನ್ ನಿನ್ ಮದುವೆ ಆದಾಗ ಏನೇನು ಎಲ್ಲೆಲ್ಲಿ ಹೆಂಗೆ ಆಗ್ತದೆ ಅಂತ ಸುಮ್ಕೆ ಒಂದು ಸಕ್ಕಿಂಗು ಎಲ್ಲ ಹಾಕದ್ಮೇಲೆನೆ ಸಕ್ ಮಾಡ್ಬೇಕಾ? ಹಂಗ ಸಕ್ಕು ಮಾಡಿದ್ರೇನೆ ಯಾವ್ಯಾವ ಒಡವೆ ಐತೆ ಯಾವ್ಯಾವ ಒಡವೆ ಇಲ್ಲ ಅಂತ ಗಪ್ಪ ಅಂತ ಗೊತ್ತಾಯ್ತದೆ. ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ನಿನ್ನ ಬಿಲ್ಲೆ ಮಾತ್ರ ಆಗ ಹೆಂಗಿತ್ತು ಈಗ್ಲೂ ಹಂಗೆ ಐತೆ ಕಣೆ. ನೀನಿರೋ ಲಕ್ಷಣಕ್ಕೆ ಬಿಲ್ಲೆಗಾನ ಹೊಸಿ ಚಿಕ್ಕದಾಗಿ ಇದ್ದಿದ್ರು ಬಹಳ ಚೆನ್ನಾಗಿರ್ತಿತ್ತು. ನಂಗೂ ಬಿಲ್ಲೆ ಚಿಕ್ಕದ್ ಮಾಡಿಸ್ಕೋಬೇಕು ಅಂತ ಬೋಧಿಸಿಂದ ಆಸೆ ಕಣ್ರಿ. ನೀವ್ ಸುಮ್ಕೆನೆ ಇದ್ದೀರಾ? ಈಗೇನು ನನಗೆ ಯಾರೊಬ್ರೆ ಗತಿ ಯಜಮಾನ್ರೆ, ಅದಕ್ಕೆ ತಲೆತಲಾಂತರದಿಂದ ನಿಮಗೆ ಚಾಕ್ರಿ ಮಾಡ್ಕೊಂಡೇ ಬಾಳ್ತಿದ್ದೀವಿ. ವನ್ರಂಗ ಯಜಮಾನ್ರೆ, ಇಲ್ಲಿ ಕೆಲಸ ಮಾಡ್ತೀವಿ ಎಲ್ರಿಗಿಂತಲೂ ಇವನು ಒಬ್ಬನೇ ಕಣೆಯ ಹೊಟ್ಟೆಗೆ ಅನ್ನ ತಿನ್ನೋನು. ಸಿದ್ಧ ಆದದ್ದಾಗೋಯ್ತು. ಅದೊಂದು ಮುನ್ಕೊಂಡು ಸಿಕ್ಕ ಯಜಮಾನ್ರು ಎಷ್ಟೇ ಬಂದಾಗ ಹೊರಟೋದ್ರು. ಓಡೋಗ್ತೀಯ ನೀನು? ನೀ ಎತ್ತಾಗೋದ್ರು ಸರಿ, ನಿನ್ನ ಹುಡುಕೊಂಡೇ ಬರ್ತೀನಿ. ಚಿಕ್ಕ ಯಜಮಾನ್ರು ಪುನಃ ಕೋಪ ಮಾಡ್ಕೊಂಡು ಹೊಂಟೋದ್ರ? ಅದೆಲ್ಲ ಒಂದೂ ಇಲ್ಲ, 8 ದಿನದಲ್ಲಿ ವಾಪಸ್ ಬಂದ್ಬಿಡ್ತಾನೆ. ಕಾಯ್ತಾ ಇವನಿ, ನಿಮ್ಮ ಮೇಲೆ ಹಾಗೆ ತೀರಿಸ್ಕೊಂಡ್ರೇನೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದು. ಬರ್ಲಿ ಬರ್ಲಿ. ನೀನ್ ಇಲ್ದೆ ಇಲ್ಲಿ ಕೆಲಸಗಳೆಲ್ಲ ಎಲ್ಲೇದ್ ಅಲ್ಲೆಲ್ಲೇ ಬಿದ್ದೈತೆ, ಅದೇನೋ ನೋಡು. ಸರಿ ಯಜಮಾನ್ರೆ.